ಭವಿಷ್ಯವನ್ನೇ ನಾಶ ಮಾಡುವ ಮಾದಕ ದ್ರವ್ಯಗಳ ಬಗ್ಗೆ ಯುವಕರು ಸದಾ ಜಾಗೃತಿ ಹೊಂದಿರಬೇಕು ಎಂದು ತಾವರೆಕೆರೆ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ತಿಳಿಸಿದರು. ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ವ್ಯಾಪ್ತಿಯ ಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾದಕ ದ್ರವ್ಯ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾಡಿನ ಅಭಿವೃದ್ಧಿ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಯುವಕರಿಂದ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಯುವಕರು ದುಶ್ಚಟಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು. ಉತ್ತೇಜನ ಮಾಡುತ್ತೆ, ಅದನ್ನು ನಾವು ಮಾದಕ ವಸ್ತುಗಳು ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಕೆಲವರಿಗೆಲ್ಲ ಅನ್ಸುತ್ತೆ ಕಾಫಿ ಕುಡಿದ್ರೆ ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ. ಹೌದಲ್ಲ? ಬರ್ಕೋಬೇಡಿ, ಎಲ್ಲ ಮುಚ್ಚಿ ಬರ್ಕೋಬೇಡಿ. ಏನು ಎಕ್ಸಾಮ್ ಬರಲ್ಲ. ಎಕ್ಸಾಮ್ ಬರೋದು ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ, ಏನು ಬರ್ಕೋಬೇಡಿ. ಮೂವಿ ಇದೆ, ಸರ್ ಹತ್ರ ಕೊಡ್ತೀನಿ. ಒಂದು ಸ್ಲೈಡ್ ಇದೆ, ಅದನ್ನು ಬುಕ್ ಇದೆ, ಇದ್ರದ್ದು ಸ್ಲೈಡ್ ಇದೆ. ಅದನ್ನು ತುಂಬಾ ಜನಕ್ಕೆ ಮನೆಗಳಲ್ಲಿ ಹೇಳ್ತಾ ಇದ್ದಾರೆ, ಟೀ ಕುಡ್ದಿಲ್ಲ ಒಂಥರ ತಲೆ ಒಂಥರ ಆಗಿದೆ, ಕಾಫಿ ಕುಡ್ದಿಲ್ಲ ಒಂಥರ ತಲೆ ಬ್ಲ್ಯಾಂಕ್ ಅನ್ಸುತ್ತೆ. ಒಂದು ಅಭ್ಯಾಸ. ಎರಡನೇದಾಗಿ ಅದರಲ್ಲಿರುವಂಥ ಬೀಡಿ, ಅದು ಕೂಡ ಮಾದಕ ವಸ್ತು. ತಂಬಾಕು, ಅದು ಕೂಡ ಮಾದಕ ವಸ್ತು. ಗೊತ್ತಾಯ್ತಾ? ಲೋಕಲಲ್ಲಿ ಅಂದ್ರೆ ನಿಮಗೆ ಗೊತ್ತಿರುವ ಕೇಳಿದ್ದೀರಲ್ವ, ಗಾಂಜಾ, ಅಲ್ಲಿಂದ ಕೆನಬಿ, ಆಯ್ತಾ, ಅಲ್ಲಿಂದ ಹೆರಾಯಿನ್, ಓಕೆ, ಅವೆಲ್ಲ ತುಂಬ ಅಪ್ಗ್ರೇಡೆಡ್. ಗೊತ್ತಾಯ್ತಾ? ಈ ಥರದ್ದೆಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗಾಂಜಾ ಅನ್ನೋದು, ಗಾಂಜಾ ಗಿಡ ಬೆಳೀತಾರೆ, ಅದನ್ನು ಒಣಗಿಸಿ ಪುಡಿ ಮಾಡಿ